Hi, children. Good morning to all. So, children, in the previous class, I started this chapter, that is chapter 4, Abhinav मनुष्य. बच्चों, जो मैंने कहा था पिछले कक्षा में इस कविता पाठ के संबंध में मैं जानकारी दिया था. जो पहले इस कविता के कवि हैं कौन? रामधारी सिंह दिनकर जी. बच्चों, जो मैंने कहा था पिछले कक्षा में इस पद्य पाठ से या कविता पाठ के द्वारा बच्चे यानी आप लोग स्नेह, मानवीयता, भाईचारा आदि का महत्व समझ सकते हैं. बच्चों, जो मैंने कहा था अभिनव मनुष्य कविता के द्वारा कवि यह आधुनिक मानव का विश्लेषण यहाँ किया है. ಮಕ್ಕಳೇ, ಇವತ್ತು ನಮ್ಮ ಜೀವನ ಶೈಲಿ ಏನು ನವನವೀನ ಆಧುನಿಕತೆ, ನವೀನತೆ, ಹೊಸತನ ಅಂತ ನಮ್ಮ ಜೀವನವನ್ನು ನಾವು ಕಂಡುಕೊಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡು ಆಧುನಿಕ ಜೀವನ ಶೈಲಿಯಲ್ಲಿ ನಾವು ಏನು ಜೀವನ ಮಾಡ್ತಾಯಿದ್ದೀವಿ, ಇವತ್ತು ನಮ್ಮಲ್ಲಿ ಸಂಬಂಧಗಳಿಗೆ ಮೌಲ್ಯಗಳು ಕಡಿಮೆ ಆಗ್ತಾ ಇದ್ದಾವೆ. ನಮಗೆಲ್ಲ ಗೊತ್ತೇ ಇದೆ. ಈ ಮೊದಲು ಏನಾಗ್ತಾಯಿತ್ತು, ನಮ್ಮಲ್ಲಿ ಸಂಬಂಧಗಳಿಗೆ ಬಹಳ ಗಟ್ಟಿತನ ಇತ್ತು. ನನ್ನ ಅತ್ತೆ, ನನ್ನ ಮಾಮ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಹೌದಾ, ಅಣ್ಣ, ತಮ್ಮ, ತಂಗಿ, ಅಕ್ಕ, ಈ ಬಾಂಧವ್ಯಗಳಿಗೆ, ಸಂಬಂಧಗಳಿಗೆ ಸಾಕಷ್ಟು ಮಹತ್ವ ಇತ್ತು. ಆದರೆ ಇವತ್ತೇನಾಗ್ತಿದೆ, ಮನುಷ್ಯ ಈ ದಿವಸ ಬರೀ ನಾನು, ನನ್ನದು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ಇಷ್ಟಕ್ಕೆ ಇವತ್ತು ನಾವು ಸೀಮಿತವಾಗಿದ್ದೀವಿ. ಮಕ್ಕಳ ಬರೀ ಎಲ್ಲ ಕಡೆ ಸ್ವಾರ್ಥತನ, ಹೌದಾ. ತನ್ನ ಸ್ವಂತ ತಂದೆ ತಾಯಿಗಳನ್ನು ಕೂಡ ವಯಸ್ಸಾದ ಮೇಲೆ ನಾವು ಅವರನ್ನು ಕೇರ್ ಮಾಡ್ತಾ ಇಲ್ಲ, ಅವರನ್ನು ನೋಡ್ಕೋತಾ ಇಲ್ಲ, ಹೌದಲ್ವಾ. ಸೊ ಹಣಕ್ಕೋಸ್ಕರ, ಆಸ್ತಿಗೋಸ್ಕರ ಸ್ವತಃ ಅಣ್ಣ ತಮ್ಮಂದಿರು ಇವತ್ತು ದಾಯಾದಿಗಳಾಗ್ತಾ ಇದ್ದಾರೆ. ಹುಟ್ಟಿದಾಗ ಅಣ್ಣ ತಮ್ಮಂದಿರು, ಬೆಳೀತಾ ಏನಾಗ್ತದೆ, ಆಸ್ತಿಗೋಸ್ಕರ ಜಗಳ, ಕಚ್ಚಾಟ, ರಂಪಾಟ, ಇದು ಇವತ್ತಿನ ಸಮಾಜದಲ್ಲಿ ಅತಿ ಹೆಚ್ಚಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು? ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಸಂಬಂಧಗಳಿಗೆ ಮೌಲ್ಯವನ್ನು ಇವತ್ತು ನಾವು ಕೊಡ್ತಾ ಇಲ್ಲ. ಮನುಷ್ಯ ಮಾನವೀಯತೆಯನ್ನು ಇವತ್ತು ಮರೆತು ಹೋಗ್ತಾ ಇದ್ದಾನೆ. ಮನುಷ್ಯನ ಧಾವಂತ ಬರೀ ಅಚೀವ್ಮೆಂಟ್, ಬರೀ ಗಳಿಸ್ಬೇಕು, ಆಸ್ತಿ ಮಾಡಬೇಕು, ಹಣ ಮಾಡಬೇಕು, ಬಂಗ್ಲೆ ಮಾಡಬೇಕು, ಕಾರ್ ತೊಗೋಬೇಕು, ಹಣ ಸಂಪಾದಿಸ್ಬೇಕು, ಇನ್ನಷ್ಟು ಮತ್ತಷ್ಟು ಮಗದಷ್ಟು ಮತ್ತಷ್ಟು ಅಂತ ಹೇಳಿಬಿಟ್ಟು ಮನುಷ್ಯ ಬರೀ ಹಣದ ಹಿಂದೆ, ಹೌದಾ. ಹಣದ ಹಿಂದೆ ಬಿದ್ದು ಸ್ವಾರ್ಥಕ್ಕೆ ಬಲಿಯಾಗಿ ಸಂಬಂಧಗಳ ಮೌಲ್ಯವನ್ನು ಈ ದಿವಸ ಕಳ್ಕೋತಾ ಇದ್ದಾನೆ, ಹೌದೋ ಅಲ್ವೋ. ಎಲ್ಲ ಕಡೆ ಬರೀ ಸ್ವಾರ್ಥ ಭಾವನೆ, ಹೌದಲ್ವಾ. ನಾನು ಒಬ್ಬನೇ, ನನಗೊಬ್ಬನಿಗೆ ಸೇರಬೇಕು, ಇದು ನನ್ನದು, ಹೌದಾ. ಇಲ್ಲಿ ಹೌದಾ. ಈ ಒಂದು ಸ್ವಾರ್ಥ ಭಾವನೆ ಹೆಚ್ಚಾಗಿ ಮನುಷ್ಯನ ಸಂಬಂಧಗಳಿಗೆ, ಮಾನವೀಯ ಮೌಲ್ಯಗಳಿಗೆ ಎಲ್ಲೋ ಒಂದು ಕಡೆ ಪೆಟ್ಟು ಬೀಳ್ತಾ ಇದೆ, ಹೊಡೆತ ಬೀಳ್ತಾ ಇದೆ, ಹೌದಾ. ಈ ಒಂದು ನೈಜತೆಯನ್ನು, ವಾಸ್ತವಿಕತೆಯನ್ನು ಕವಿ ಈ ಪದ್ಯದ ಮುಖಾಂತರ ನಿಮ್ಮ ಗಮನಕ್ಕೆ ಇಲ್ಲಿ ತರ್ತಾ ಇದ್ದಾರೆ, ಹೌದಾ ಮಕ್ಕಳೇ. ನಾನು ಲಾಸ್ಟ್ ಕ್ಲಾಸೇ ಈ ಪದ್ಯದ ಬಗ್ಗೆ ಸಾಕಷ್ಟು ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ. ಈಗಾಗಲೇ ಈ ಕವಿತಾ ಪಾಠವನ್ನು ಸ್ಟಾರ್ಟ್ ಮಾಡಿದ್ದಾಗಿದೆ. ಆಲ್ರೆಡಿ ಫಸ್ಟ್ ಪ್ಯಾರ ಮುಗಿದಿದೆ ಕೂಡ, ಹೌದಾ ಮಕ್ಕಳೇ. ಇಲ್ಲಿ ತನಕ ಕೂಡ ನಾನು ಮಾಡಿದ್ದೆ ನಿಮಗೆ ಲಾಸ್ಟ್ ಕ್ಲಾಸೇ ಕೂಡ, ಹೌದಾ. ಅಕಾರ್ಡಿಂಗ್ ಟು ದಿಸ್ ಪ್ಯಾರಾ, ಈ ಪ್ಯಾರದ ಮುಖಾಂತರ ಇಲ್ಲಿ ಏನಪ್ಪ ಹೇಳ್ತಾರೆ ಅಂದರೆ, ಆಜ್ ಕಿ ದುನಿಯಾ ವಿಚಿತ್ರ ಹೈ, ನವೀನ ಹೈ. ಮಕ್ಕಳೇ, ನಿಮಗೆಲ್ಲ ಗೊತ್ತೇ ಇದೆ, ಈ ಪ್ರಪಂಚ ಒಂದು ರೀತಿಯಲ್ಲಿ ವಿಚಿತ್ರವಾದದ್ದು ಮತ್ತು ನವೀನವಾದದ್ದು. ನವೀನ ಮೀನ್ಸ್ ನ್ಯೂ, ಮಾಡ್ರನ್, ಹೊಸ ಪ್ರಪಂಚ, ಹೊಸ ಜಗತ್ತು, ಹೊಸ ದುನಿಯಾ, ಹೌದಾ.
ಹೊಸತನ್ನು ಪ್ರತಿದಿನ ನಾವು ನೋಡ್ತಾ ಇದ್ದೇವೆ, ಪ್ರತಿದಿನ ನಾವು ಕಾಣ್ತಾ ಇದ್ದೇವೆ. ಜಗತ್ತಿನಲ್ಲಿ ಪ್ರತಿದಿನ ಒಂದಲ್ಲ ಒಂದು ರೀತಿ ಬದಲಾವಣೆ, ಪರಿವರ್ತನೆಯನ್ನು, ಹೊಸತನ್ನು ನೋಡ್ತಾ ಇದ್ದೀವಿ. ಹೊಸ ಜೀವನ ಶೈಲಿಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊತಾ ಇದ್ದೀವಿ. ಹೀಗಾಗಿ ಈ ಪ್ರಪಂಚ ಅತ್ಯಂತ ನವೀನವಾಗಿದೆ, ಅತ್ಯಂತ ಹೊಸದಾಗಿದೆ, ಹಾಗೆ ಅತ್ಯಂತ ವಿಚಿತ್ರವಾಗಿ ಕೂಡ ಇದೆ. ಹೊಸ ಪ್ರಪಂಚ, ಹೊಸ ಜಗತ್ತು, ಹೊಸ ಜೀವನ, ಹಾಗೆ ಅಷ್ಟೇ ವಿಚಿತ್ರವಾಗಿದೆ ಕೂಡ ಇಲ್ಲಿ ಲೇಖಕರು, ಕವಿ ತನ್ನ ಏನೋ ಇಂಗಿತವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ಹೌದಾ, ಅವ್ರಿಗೆ ಅನಿಸಿದ್ದನ್ನು, ಹೌದಾ, ಅವ್ರೇನು ಫೀಲ್ ಮಾಡ್ತಾ ಇದ್ದಾರೆ ಆ ಒಂದು ಭಾವನೆಯನ್ನು ನಿಮ್ಮಗಳ ಜೊತೆ ಇಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಹೌದಾ ಮಕ್ಕಳೇ, ಈ ಪ್ರಪಂಚ ಅತ್ಯಂತ ಹೊಸದಾಗಿದೆ, ಅತ್ಯಂತ ನವೀನವಾಗಿದೆ, ಹೌದಾ, ಹಾಗೆ ಅಷ್ಟೇ ವಿಚಿತ್ರವಾಗಿದೆ. ಹೌದಾ, ಯಾತಕ್ಕೋಸ್ಕರ ಈ ಮಾತು ಹೇಳ್ತಾರಪ್ಪ ಅಂದರೆ, ಪ್ರಕೃತಿ ಸರ್ವತ್ರ ಹೈ ವಿಜಯೀ ಪುರುಷ ಆಸೀನ. ಪುರುಷ ಮೀನ್ಸ್ ಮನುಷ್ಯ, ಮಾನವ. ಈ ಹೊಸ ಜಗತ್ತಿನ, ನವನವೀನ ಜಗತ್ತಿನ ಮನುಷ್ಯ ಪ್ರಕೃತಿಯ ಎಲ್ಲ ತತ್ವಗಳು, ಎಲ್ಲ ಅಂಶಗಳು, ಏನು ತತ್ವಗಳು ಅಂದರೆ ಗಾಳಿ, ನೀರು, ಹೌದಾ, ಬೆಳಕು, ಬೆಟ್ಟ, ಗುಡ್ಡ, ಇದು ಪ್ರಕೃತಿ. ಹೌದಾ, ಇವತ್ತು ಮನುಷ್ಯ ಪ್ರಕೃತಿಯ ಎಲ್ಲ ಅಂಶಗಳ ಮೇಲೆ ತನ್ನ ಗೆಲುವನ್ನು, ತನ್ನ ಹಿಡಿತವನ್ನು ಇವತ್ತು ಸಾಧಿಸ್ತಾ ಇದ್ದಾನೆ. ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಬೆಟ್ಟ, ಗುಡ್ಡ, ಪರ್ವತ, ನದಿ, ಶಿಖರ, ಸಾಗರ ಎಲ್ಲವೂ ಕೂಡ ಮನುಷ್ಯನಿಗೆ ಇವತ್ತು ಒಂದೇ ಆಗಿದೆ. ಹೌದಾ ಮಕ್ಕಳೇ? ಎಸ್. ಹೇಗೆ ನೋಡಿ, ಮುಂದೆ ಹೇಳ್ತಾರೆ, ಹೇ ಬಂದೆ ನರ್ಕೆ ಕರೋಮಿ ವಾರಿ ವಿದ್ಯುತ್ ಬಾಪ್. ಚಿಲ್ಡ್ರನ್ಸ್, ಈ ದಿವಸ ಮನುಷ್ಯನ ಕೈನಲ್ಲಿ ಬಂದೆ ಹೇ ನರ್ಕೆ ಕರೋಮಿ. ನರ್ ಮೀನ್ಸ್ ನರಮನುಷ್ಯ, ಮಾನವ. ಕರೋ ಮೀನ್ಸ್ ಕೈ. ಮನುಷ್ಯನ ಕೈನಲ್ಲಿ ಇವೆಲ್ಲ ಕೂಡ ಬಂದಿಯಾಗಿದ್ದಾವೆ. ಯಾವುದೆಲ್ಲ ಬಂದಿಯಾಗಿದೆ? ವಾರಿ, ವಿದ್ಯುತ್, ಬಾಪ್. ವಾರಿ ಮೀನ್ಸ್ ಜೆಲ್, ವಾಟರ್, ಎಲೆಕ್ಟ್ರಿಸಿಟಿ, ಮತ್ತು ಬಾಪ್ ವೇಪರ್, ಬೆಳಕು, ನೀರು, ಗಾಳಿ, ಇದೆಲ್ಲ ಕೂಡ ಮನುಷ್ಯನ ಮುಷ್ಟಿಯಲ್ಲಿ ಇವತ್ತು ಬಂದಿಯಾಗಿದೆ. ಹೌದಾ? ಹೇಗೆ ಅಂದರೆ, ಮಾನವಕ್ಕೆ ಹುಕ್ಮ ಪರ್ ಚಡ್ತಾ ಹೈ ಉತರ್ತಾ ಹೈ ಪವನ್ ಕಾ ಥಾಪ್. ಮನುಷ್ಯನ ಆಜ್ಞೆಯ ಮೇರೆಗೆ, ಹುಕ್ ಮೀನ್ಸ್ ಆರ್ಡರ್. ಇವತ್ತು ಮನುಷ್ಯ ಆರ್ಡರ್ ಮಾಡಿದರೆ ಅವನ ಆಜ್ಞೆಗೆ ಅನುಸಾರವಾಗಿ ಚಡ್ತಾ ಹೈ ಉತರ್ತಾ ಹೈ. ಗಾಳಿಯ ವೇಗ ಹೆಚ್ಚು ಆಗುತ್ತೆ, ಕಡಿಮೆ ಆಗುತ್ತೆ. ಗಾಳಿ ವೇಗ ಏರುತ್ತೆ, ಇಳಿಯುತ್ತೆ. ಅಂದರೆ ತನ್ನ ಇಷ್ಟಕ್ಕೆ ಅನುಸಾರವಾಗಿ ಇವತ್ತು ಮನುಷ್ಯ ಗಾಳಿಯನ್ನು ಕೂಡ, ಗಾಳಿ ಮೀನ್ಸ್ ಏರ್, ಪವನ್ ಮೀನ್ಸ್ ಗಾಳಿ, ಈ ಗಾಳಿಯನ್ನು ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡು ತನಗೆ ಎಷ್ಟು ಬೇಕೋ ಅಷ್ಟು ಗಾಳಿಯನ್ನು ಇವತ್ತು ಮನುಷ್ಯ ಪಡ್ಕೋತಾ ಇದ್ದಾನೆ. ಫಾರ್ ಎಕ್ಸಾಂಪಲ್, ತುಂಬ ಸೆಕೆ ಆಗ್ತಿದೆಯಾ, ಫ್ಯಾನ್ ಹಾಕೋಬೇಕಾ, ಒಂದು ಸ್ವಿಚ್ ಹಾಕಿ ಫ್ಯಾನ್ ತಕ್ಷಣ ತಿರುಗುತ್ತೆ, ಗಾಳಿ ಬೇಕಾದಷ್ಟು ಕಡಿಮೆ ಬರ್ತಾ ಇರುತ್ತೆ. ಹಾಗೆಯೇ ಗಾಳಿ ಹೆಚ್ಚಾಯಿತಾ, ಕಡಿಮೆ ಆಗಬೇಕಾ, ರೆಗ್ಯುಲೇಟ್ರಿಂದ ಕಂಟ್ರೋಲ್ ಮಾಡ್ತಾ ಬನ್ನಿ, ಗಾಳಿಯ ವೇಗ ಕಡಿಮೆ ಆಗ್ತಾ ಹೋಗುತ್ತೆ. ಹೌದಾ? ಹಾಗೆಯೇ ಚಳಿ ಆಗ್ತಾ ಇದೆಯಾ ರೂಮಲ್ಲಿ, ಸೊ ಟೆಂಪ್ರೇಚರ್ ಜಾಸ್ತಿ ಮಾಡಬೇಕಾ, ದಟ್ ಈಸ್ ರೂಮ್ ಟೆಂಪ್ರೇಚರನ್ನು ನಾವೇನು ಮಾಡ್ತೀವಿ, ಎ ಸಿ ಹಾಕಿ ಹೀಟ್ ಮಾಡ್ತೀವಿ, ಹೀಟರ್ ಹಾಕ್ತೀವಿ, ಇಡೀ ಟೆಂಪ್ರೇಚರು ಹೈಕ್ ಆಗುತ್ತೆ, ಜಾಸ್ತಿ ಆಗುತ್ತೆ. ನೋಡಿ, ಮನುಷ್ಯ ಹೀಗೆ ಗಾಳಿಯನ್ನು ಮತ್ತು ವಿದ್ಯುತ್ತನ್ನು, ನೀರನ್ನು ತನ್ನ ಇಷ್ಟಕ್ಕೆ ಅನುಸಾರವಾಗಿ ಇವತ್ತು ಅದರ ಮೇಲೆ ತನ್ನ ಹಿಡಿತವನ್ನು ಈ ದಿವಸ ಸಾಧಿಸಿದ್ದಾನೆ. ತನ್ನ ಇಷ್ಟಕ್ಕೆ ಅನುಸಾರವಾಗಿ ಇವೆಲ್ಲವನ್ನು ಕೂಡ ಮನುಷ್ಯ ಇವತ್ತು ಒಂದು ಬಳಕೆಯನ್ನು ಮಾಡ್ಕೋತಾ ಇದ್ದಾನೆ. ಹೌದಾ? ಹಾಗೆ ಹೇ ನಹಿ ಬಾಕಿ ಕಹಿ ವ್ಯವಧಾನ. ಆದರೆ ಮನುಷ್ಯನಿಗೆ ಮತ್ತೆಲ್ಲೂ ಕೂಡ ಮತ್ತು ಯಾವ ಕಡೆಗೂ ತನ್ನ ವ್ಯವಧಾನ ಅಂದರೆ ಅವನ ಚಿತ್ತ, ಮನಸ್ಸು ಮತ್ತೆಲ್ಲೂ ಹೋಗ್ತಾ ಇಲ್ಲ. ಬರೀ ನಾನೇನು ಅಚೀವ್ ಮಾಡಬಲ್ಲೆ, ನಾನೇನು ಸಾಧನೆ ಮಾಡ್ತೀನಿ, ಪರಿಸರವನ್ನು ಹೇಗೆ ನಾನು ನನ್ನ ಮುಷ್ಟಿಲಿ ಇಟ್ಕೊಳ್ತೀನಿ, ಇದೇ ಮನುಷ್ಯ ಸಾಧನೆ ಅಂತ ಹೇಳ್ಬಿಟ್ಟು ಮನುಷ್ಯ ಇವತ್ತು ಏನು ಮಾಡ್ತೀವಿ, ತನ್ನ ಅಹಮ್ಮಿಂದ ಮೆರಿತಾ ಇದ್ದಾನೆ. ಆದರೆ ಮನುಷ್ಯನ ನಿಜವಾದ ಸಾಧನೆ ಇದಲ್ಲ ಮಕ್ಕಳೇ. ಪ್ರಕೃತಿಯನ್ನು ಗೆಲ್ಲೋದು ಮನುಷ್ಯನ ಸಾಧನೆ ಅಲ್ಲ. ಮನುಷ್ಯನ ಗೆಲ್ಲಬೇಕು. ಹೇಗೆ? ಯುದ್ಧ ಫೈಟಿಂಗ್ ಅಲ್ಲ ಮಕ್ಕಳೇ. ಒಬ್ಬ ಮನುಷ್ಯ
ಇನ್ನೊಬ್ಬ ಮನುಷ್ಯನ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು, ಇನ್ನೊಬ್ಬ ಮನುಷ್ಯನ ಆಗು ಹೋಗುಗಳಿಗೆ ಸ್ಪಂದಿಸಬೇಕು, ಇನ್ನೊಬ್ಬ ಮನುಷ್ಯನ ದುಃಖಗಳಿಗೆ ದುಮ್ಮಾನಗಳಿಗೆ ಸಹಕರಿಸಿ ಅವನಿಗೆ ಕಷ್ಟಗಳನ್ನು ದೂರ ಮಾಡಿ ಮನುಷ್ಯರಿಗೆ ಸಹಾಯ ಮಾಡಿ ಮನುಷ್ಯತ್ವವನ್ನು ಇಟ್ಕೋಬೇಕು. ಇದು ನಿಜವಾದ ಮನುಷ್ಯನ ಗೆಲುವು. ತನ್ನ ಬಳಿ ಎಷ್ಟು ಮನುಷ್ಯರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೇನೆ, ನನ್ನೊಟ್ಟಿಗೆ ಎಷ್ಟು ಜನ ಇದ್ದಾರೆ, ಇದು ಮನುಷ್ಯನ ಶಕ್ತಿನೇ ವಿನಃ ಮನುಷ್ಯ ನಾನು ಪ್ರಕೃತಿಯನ್ನು ಹೇಗೆ ಕಂಟ್ರೋಲ್ ಮಾಡಬಲ್ಲೆ, ನನ್ನ ಇಷ್ಟಕ್ಕೆ ತಕ್ಕನಾಗಿ ಗಾಳಿ ಬೆಳಕು ನೀರು ಎಲ್ಲ ನನ್ನ ಕೈನಲ್ಲೇ ಇದೆ, ಇದು ನನ್ನ ಸಾಧನೆ ಅಂತಕ್ಕಂಥ ಭ್ರಮೆಯಲ್ಲಿ ಮೂರ್ಖತನದಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ. ಆದರೆ ಮಕ್ಕಳೇ, ಮನುಷ್ಯನ ಸಾಧನೆ ಅದಲ್ಲ. ಮನುಷ್ಯ ಎಷ್ಟು ಜನಗಳ ಪ್ರೀತಿ ವಿಶ್ವಾಸವನ್ನು ಇವತ್ತು ನಾವು ಗಳಿಸಿದ್ದೀವಿ, ಉಳಿಸ್ಕೊಂಡಿದ್ದೀವಿ, ಎಷ್ಟು ಜನ ಕಷ್ಟ ಸುಖಕ್ಕೆ ಸ್ಪಂದಿಸಿದ್ದೀವಿ, ಎಷ್ಟು ಜನಗಳಿಗೆ ಸಹಾಯ ಮಾಡಿ ಎಷ್ಟು ಜನಗಳ ಕಷ್ಟಗಳನ್ನು ನಾವು ದೂರ ಮಾಡಿದ್ದೀವಿ, ಇದು ಮನುಷ್ಯನ ಸಾಧನೆ ಆಗಬೇಕು. ಅದನ್ನು ಬಿಟ್ಬಿಟ್ಟು ತನ್ನ ಹೆತ್ತ ತಂದೆ ತಾಯಿಗಳನ್ನು ವಯಸ್ಸಾದ ಕಾಲದಲ್ಲಿ ತುತ್ತು ಅನ್ನ ಹಾಕ್ಲಿಕ್ಕಾಗದೆ ವೃದ್ಧಾಶ್ರಮಕ್ಕೆ ಸೇರಿಸಿ ತಂದೆ ತಾಯಿಗಳಿಂದ ಪ್ರೀತಿಯಿಂದ ಸಾಕುವ ಶಕ್ತಿ ಇಲ್ಲದಿರೋ ಮನುಷ್ಯ ತಾನು ದೊಡ್ಡ ಎಂಜಿನಿಯರ್ ಆಗಿ ಡಾಕ್ಟರ್ ಆಗಿ ಹಣ ಸಂಪಾದನೆ ಮಾಡಿ ಬಂಗ್ಲೆ ಕಾರು ಇದೆಲ್ಲ ಸಂಪಾದನೆ ಮಾಡಿದ್ರೆ ಇದು ಮನುಷ್ಯನ ಸಂಪಾದನೆ ಅಲ್ವೇ ಇಲ್ಲ, ಇದು ಮನುಷ್ಯನ ಶ್ರೇಯಸ್ಸು ಅಲ್ವೇ ಇಲ್ಲ. ಮನುಷ್ಯನ ಶ್ರೇಯಸ್ಸು ಯಾವುದು? ಅಸಂಖ್ಯ ಮಾನವರ ಜೊತೆ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೋಬೇಕು, ಬೆಳೆಸ್ಕೋಬೇಕು, ಉಳಿಸ್ಕೊಳ್ಬೇಕು. ಇದು ಮನುಷ್ಯನ ನಿಜವಾದ ಶಕ್ತಿ ಸಾಮರ್ಥ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಮುಂದೆ ಹೇಳ್ತಾರೆ. ಹಾಗೆ ಹೇಳ್ತೀನಿ ಮಕ್ಕಳ. ಓಕೆ, ಸೊ ಲಾಂಗ್ ಸಕ್ತ ಮೀನ್ಸ್ ದಾಟಿ ಹೋಗೋದು. ಇವತ್ತು ಮನುಷ್ಯ ಏನು ಮಾಡ್ತಾನಪ್ಪ ಅಂದರೆ ಇವೆಲ್ಲವನ್ನೂ ಕೂಡ ಒಂದೇ ಸಮನೆ ದಾಟಿ ಹೋಗ್ತಾ ಇದ್ದಾನೆ. ಯಾವೆಲ್ಲವನ್ನು? ಸರಿತ ಅಂದರೆ ಸಮುದ್ರ, ಗಿರಿ ಪರ್ವತ, ಸಿಂಧು ಸಮುದ್ರ ಅಂದರೆ ಅದು ನದಿ ಆಗಿರಲಿ, ಶಿಖರ ಆಗಿರಲಿ, ಸಾಗರ ಆಗಿರಲಿ, ಸಮುದ್ರ ಆಗಿರಲಿ, ಎಲ್ಲವನ್ನು ಕೂಡ ದಾಟಿ ಇವತ್ತು ಮನುಷ್ಯ ಅದು ಆಚೆ ಹೋಗ್ತಾ ಇದ್ದಾನೆ. ಹೌದಾ? ಆಕಾಶದಲ್ಲಿ ವಿಮಾನದಲ್ಲಿ ಕೂತ್ಕೊಂಡು ಮನುಷ್ಯ ಇವತ್ತು ಶಿಖರ ಎಷ್ಟೇ ಎತ್ತರ ಆಗಿರಲಿ, ಎಷ್ಟೇ ದೊಡ್ಡ ಬೆಟ್ಟ ಮೌಂಟೇನ್ ಅಥವಾ ಓಷನ್ ಸಮುದ್ರ ಸಾಗರ ಇದೆಲ್ಲವನ್ನು ಬಹಳ ಈಸಿಯಾಗಿ ದಾಟ್ಕೊಂಡು ಮನುಷ್ಯ ಆಚೆ ಹೋಗ್ತಾ ಇದ್ದಾನೆ. ಹೌದಾ? ಆದರೆ ಇದು ಮನುಷ್ಯನ ಸಾಧನೆ ಅಲ್ವೇ ಅಲ್ಲ. ನೋಡಿ ಮುಂದೆ ಹೇಳ್ತಾರೆ, ಸಿ ಚಿಲ್ಡ್ರನ್ಸ್, ಯಹ ಮನುಜ, ಈ ಮನುಷ್ಯ ಯಾವ ಮನುಷ್ಯ? ಜಿಸ್ಕಾ ಗಗನ್ ಮೇ ಜಾ ರಹಾ ಹೈ ಯಾನ್. ಸಿ ಚಿಲ್ಡ್ರನ್ಸ್, ಗಗನ್ ಮೀನ್ಸ್ ಆಕಾಶ, ಸ್ಕೈ. ಇವತ್ತು ಮನುಷ್ಯನ ಯಾನ್ ಮೀನ್ಸ್ ಜರ್ನಿ. ಹೌದಾ ಮಕ್ಕಳೇ? ಇವತ್ತು ಮನುಷ್ಯನ ಜರ್ನಿ ಎಲ್ಲಾಗ್ತಾ ಇದೆ? ಗಗನ್ ಮೇ ಜಾ ರಹಾ ಹೈ, ಆಕಾಶದಲ್ಲಿ ಇವತ್ತು ಮನುಷ್ಯ ತಾನು ಟ್ರಾವೆಲ್ ಜರ್ನಿ ಮಾಡ್ತಾ ಇದ್ದಾನೆ. ಆಕಾಶದಲ್ಲಿ ಹೋಗ್ತಾ ಇದ್ದಾನೆ ಮನುಷ್ಯ ಇವತ್ತು. ಏರೋಪ್ಲೇನ್ ಮುಖಾಂತರ, ವಿಮಾನದ ಮುಖಾಂತರ, ಹೆಲಿಕಾಪ್ಟರ್ ಮುಖಾಂತರ. ಹೌದಾ ಮಕ್ಕಳೇ? ಎಸ್, ಅಷ್ಟೇ ಅಲ್ಲ, ಸ್ಯಾಟಲೈಟ್ ಮುಖಾಂತರ ಇವತ್ತು ಮನುಷ್ಯ ಆಕಾಶದಲ್ಲಿ ತನ್ನ ಜರ್ನಿ, ತನ್ನ ಯಾತ್ರೆಯನ್ನು ಮಾಡ್ತಾ ಇದ್ದಾನೆ. ಹೌದಾ? ಇಂಥ ಮನುಷ್ಯ ಕಾಂಪತೆ ಹೈ ಜಿಸ್ಕೆ ಕರೋಂಕೋ ದೇಖಕರ್ ಪರಮಾಣು. ಪರಮಾಣು ಮೀನ್ಸ್ ಅಟೋಮಿಕ್ ಬಾಂಬ್ ಅಂತ ಹೇಳ್ತೀವಿ. ಓಕೆ, ಅಟೋಮಿಕ್ ಎನರ್ಜಿ ಅಂತ ಹೇಳ್ತೀವಿ. ಅಟೋಮ್ ಬಾಂಬ್ಗಳು ಇಂತಹ ಮನುಷ್ಯನ ಕಾಂಪತೆ ಹೇ, ಕಾಂಪ್ ಮೀನ್ಸ್ ಶೇಕಿಂಗ್, ಭಯಪಡ್ತಕ್ಕಂಥದ್ದು. ನೋಡಿ, ಅಟೋಮಿಕ್ ಎನರ್ಜಿ, ಅಟೋಮ್ ಬಾಂಬ್ಗೆ ಏನಾಗುತ್ತಪ್ಪ ಅಂದರೆ ಮನುಷ್ಯನ ಜಿಸ್ಕೆ ಕರೋ ಮೀನ್ಸ್ ಹ್ಯಾಂಡ್, ಈ ಮನುಷ್ಯನ ಕೈನ ನೋಡಿ ಏನೋ ಆಕಾಶದಲ್ಲಿ ತಾನು ಜರ್ನಿ ಮಾಡ್ತಾ ಇದ್ದಾನೆ. ಈ ಮನುಷ್ಯನ ಕೈಯನ್ನು ನೋಡಿದ್ರೆ ಸ್ವತಃ ಪರಮಾಣು ಕಾಮ್ತೆ ಹೇ. ಸಿ ಚಿಲ್ಡ್ರನ್ಸ್, ಪರಮಾಣು ಶಕ್ತಿಗೆ ಈ ಮನುಷ್ಯನನ್ನು ಕಂಡ್ರೆ ಭಯ ಆಗತ್ತಂತೆ. ಯಾಕೇಳಿ? ಯಾಕಂದರೆ ಮನುಷ್ಯ ಅತ್ಯಂತ ದುಷ್ಟ, ಇದೊಂದು ದುಷ್ಟ ಜೀವಿ. ಮನುಷ್ಯ ಅತ್ಯಂತ ನೀಚ ಪ್ರಾಣಿ. ಯಾಕಂದರೆ ತನ್ನ ಸ್ವಾರ್ಥಕ್ಕೆ ಮನುಷ್ಯ ಬಲಿಯಾಗಿ ಈ ಮನುಷ್ಯ ಏನು ಪರಮಾಣು ಶಕ್ತಿಯನ್ನು ತಾನೇ ಸ್ವತಃ ಇನ್ವೆನ್ಷನ್ ಆವಿಷ್ಕಾರ ಮಾಡಿ ಅಟೋಮ್ ಬಾಂಬನ್ನು ಏನು ಇವತ್ತು ಮನುಷ್ಯ ತನ್ನ ರಿಸರ್ಚಿಂದ ಇವತ್ತು ಕಂಡುಹಿಡಿದಿದ್ದಾನೆ, ಅದೇ ಅಟೋಮ್ ಬಾಂಬ್ಗಳು ಮನುಷ್ಯನ ಕೈಯನ್ನು ನೋಡಿ ಭಯ ಪಡ್ತಾ ಇದ್ದಾವೆ, ಗಾಬರಿ ಆಗ್ತಾ ಇದ್ದಾವೆ. ಯಾಕಂದರೆ ಅಪ್ಪಿತಪ್ಪಿ ಮನುಷ್ಯ ತನ್ನ ಸ್ವಾರ್ಥ ಬುದ್ಧಿಗೊಳಗಾಗಿ ಎಲ್ಲಿ ನಮ್ಮನ್ನು ಅಪ್ಲೈ ಮಾಡಿದ್ರೆ, ಈ ಆಟೋಮ್ ಬಾಂಬನ್ನು ಮನುಷ್ಯನತ್ರ ಹಾಕ್ಬಿಟ್ರೆ ಅಸಂಖ್ಯ ಜೀವ ಸಂಕುಲ ನಾಶ ಆಗಿಬಿಡುತ್ತೆ. ಸಾವಿರಾರು ಜನ ಅಮಾಯಕ ಜೀವಿಗಳು ಇದಕ್ಕೆ ಬಲಿಯಾಗ್ತಾರೆ.
ಒಂದು ಕಡೆ ಆಟೋಮ್ ಬಾಂಬ್ ಹಾಕಿದ್ರೆ ಗೊತ್ತಾ ಮಕ್ಕಳೇ, ಸುಮಾರು ಹೌದಾ ಸರೌಂಡಿಂಗ್ಸ್ ಸುಮಾರು ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಇಡೀ ಪ್ರಕೃತಿ, ಗಿಡ ಮರ, ಬೆಟ್ಟ ಗುಡ್ಡ, ನದಿ, ಮನುಷ್ಯ, ಜೀವ ಜಂತು ಸಂಕುಲ ಕಂಪ್ಲೀಟ್ ನಾಶ ಆಗಿಬಿಡುತ್ತೆ. ಅಷ್ಟು ಶಕ್ತಿ ಇದೆ ಪರಮಾಣು ಶಕ್ತಿಗೆ, ಆಟೋಮ್ ಬಾಂಬಿಗೆ. ಇದನ್ನು ಕಂಡುಹಿಡಿದ ಮನುಷ್ಯನೇ, ಇದು ಮನುಷ್ಯನ ಸಾಧನೆ. ಆದರೆ ಮನುಷ್ಯನ ಕೈನ ನೋಡಿ ಇವತ್ತು ಪರಮಾಣುವೇ ಸ್ವತಃ ಭಯ ಪಡ್ತಾ ಇದೆ. ಯಾಕಂದರೆ ಈ ಮನುಷ್ಯ ಅತ್ಯಂತ ದುಷ್ಟ ಇದ್ದಾನೆ, ಅತ್ಯಂತ ಕೆಟ್ಟವನಿದ್ದಾನೆ. ಇವನು ತನ್ನ ಸ್ವಾರ್ಥ ಸಾಧನೆಗೋಸ್ಕರ ತನ್ನನ್ನು ಅಪ್ಲೈ ಮಾಡಿ ನನ್ನನ್ನು ಎಲ್ಲಾದರೂ ಅಪ್ಲೈ ಮಾಡಿಬಿಟ್ಬಿಟ್ರೆ, ಆದರೆ ನನ್ನನ್ನು ಎಲ್ಲಾದರೂ ಹಾಕಿಬಿಟ್ರೆ ನನ್ನಿಂದ ಅಸಂಖ್ಯ ಜೀವಿಗಳ ನಾಶ ಆಗುತ್ತೆ, ಪರಿಸರ ನಾಶ ಆಗುತ್ತೆ, ಪ್ರಕೃತಿ ನಾಶ ಆಗುತ್ತೆ. ಈ ಅಪವಾದ ನನಗೆ ಬೇಡ ಅಂತ ಹೇಳ್ಬಿಟ್ಟು ಆಟೋಮ್ ಬಾಂಬೆ ಮನುಷ್ಯನ ನೋಡಿ ಭಯ ಪಡ್ತಾ ಇದೆಯಂತೆ. ಅಂದರೆ ಅದು ಒಂದು ನಿರ್ಜೀವ ವಸ್ತು, ಜೀವ ಇಲ್ಲ ಅದಕ್ಕೆ, ಅದೇ ಅಷ್ಟು ಭಯಪಡುತ್ತೆ ಮನುಷ್ಯನ ನೋಡಿ. ಅಂದರೆ ಈ ಮನುಷ್ಯ ಎಷ್ಟು ಕೆಟ್ಟವನಿರಬೇಕು, ಎಷ್ಟು ದುಷ್ಟ ಇರಬೇಕು ಅಂತಕ್ಕಂಥದ್ದು ಅರ್ಥ ಈ ಸಾಲಲ್ಲಿ ನಮಗೆ ಅರ್ಥ ಆಗುತ್ತೆ ಮಕ್ಕಳೇ. ಅರ್ಥ ಆಯಿತಾ? ಇವತ್ತು ಮನುಷ್ಯ ತನ್ನ ಜರ್ನಿಯನ್ನು ಆಕಾಶದಲ್ಲಿ ಹೋಗ್ತಾ ಇದ್ದಾನೆ, ಸ್ಯಾಟಲೈಟ್ ಮುಖಾಂತರ, ಏರೋಪ್ಲೇನ್ ಮುಖಾಂತರ, ಹೌದಾ, ಹೆಲಿಕಾಪ್ಟರ್ ಮುಖಾಂತರ ಆಕಾಶದಲ್ಲಿ ತಾನು ಏನು ಹೋಗ್ತಾ ಇದ್ದಾನೆ. ಇಂಥ ಮನುಷ್ಯನ ಕೈಯನ್ನು ನೋಡಿದ್ರೆ ಕಾಮ್ತೆ ಹೇ ಜಿಸ್ಕೆ ಕರೋಂಕೋ ದೇಖಕ, ಕರೋ ಮೀನ್ಸ್ ಹ್ಯಾಂಡ್, ಕೈಗಳನ್ನು ನೋಡಿ ಕಾಂಪ್ತೆ ಮೀನ್ಸ್ ಭಯ ಆಗ್ತಿದೆ. ಯಾವುದಕ್ಕೆ? ಪರಮಾಣು ಶಕ್ತಿಗೆ. ಅರ್ಥ ಆಯಿತು ಮಕ್ಕಳೇ? ಎಸ್, ಸಿ ಯಹ ಮನುಜ ಜೋ ಸೃಷ್ಟಿ ಕಾ ಶೃಂಗಾರ ಹೈ. ನೋಡಿ ಮಕ್ಕಳೇ, ನಮಗೆಲ್ಲ ಗೊತ್ತಿದೆ ಈ ಮನುಷ್ಯ ಈ ಜಗತ್ತಿನ ಸೃಷ್ಟಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಜೀವಿ ಅಂತ ಹೇಳ್ತಾರೆ. ಹೌದಾ ಮಕ್ಕಳೇ? ಹೌದೋ ಅಲ್ವೋ? ಮನುಷ್ಯ ಭಗವಂತನ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು. ಅಫ್ಕೋರ್ಸ್ ಕರೆಕ್ಟ್. ಯಾಕೇಳಿ, ಮನುಷ್ಯನಿಗೆ ತನ್ನ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಮನುಷ್ಯ ಮಾತನಾಡ್ತಾನೆ, ಆಲೋಚನೆ ಮಾಡ್ತಾನೆ, ಮನುಷ್ಯನಿಗೆ ಭಾವನೆಗಳಿದೆ, ಬುದ್ಧಿಶಕ್ತಿ ಇದೆ ಮಿಗಿಲಾಗಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯ ಬುದ್ಧಿವಂತ ಆಗಿದ್ದಾನೆ. ತಾನು ತನ್ನ ಭಾವನೆಗಳನ್ನು ಮತ್ತೊಬ್ಬರ ಜೊತೆಗೆ ಹಂಚ್ಕೊಳ್ತಾನೆ, ಮನುಷ್ಯ ಮಾತನಾಡ್ತಾನೆ, ಆಲೋಚನೆ ಮಾಡ್ತಾನೆ, ಆವಿಷ್ಕಾರ ಮಾಡ್ತಾನೆ, ತನ್ನ ಜೀವನ ಶೈಲಿಯನ್ನು ಹೇಗೆ ಬೇಕೋ ಹಾಗೆ ರೂಢಿಸ್ಕೊಳ್ತಾನೆ. ಈ ಎಲ್ಲ ಕಾರಣಗಳಿಂದ ಮನುಷ್ಯ ಈ ಜಗತ್ತಿನ ಅತ್ಯಂತ ಶ್ರೇಷ್ಠ ಜೀವಿ. ಹೌದಾ? ಅದಕ್ಕೆ ಹೇಳ್ತಾರೆ ಯಹ ಮನುಜ ಜೋ ಸೃಷ್ಟಿ ಕಾ ಶೃಂಗಾರ ಹೈ. ಈ ಜಗತ್ತಿನ ಸೃಷ್ಟಿಯ ಅತ್ಯಂತ ಶ್ರೇಷ್ಠವಾದ ಸೃಷ್ಟಿ ಜೀವ ಅಂದರೆ ಮನುಷ್ಯ. ನೋಡಿ ಹೇಳ್ತಾರೆ ಮುಂದೆ ಹಾಗೆ. ಆದರೆ ಅಂಥ ಮನುಷ್ಯ ಇವತ್ತು ಏನು ಮಾಡ್ತಾನಪ್ಪ ಅಂದರೆ, ಜ್ಞಾನಕ, ವಿಜ್ಞಾನಕ, ಆಲೋಕ, ಆಘಾರ. ಆಘಾರ ಮೀನ್ಸ್ ಗಣಿ. ಇವತ್ತು ಮನುಷ್ಯ ಇವೆಲ್ಲದರ ಗಣಿ ಮೀನ್ಸ್ ಇವೆಲ್ಲ ಮನುಷ್ಯನ ಬುದ್ಧಿಶಕ್ತಿ ಸಾಕಷ್ಟು ತುಂಬಿದೆ. ಮನುಷ್ಯನ ತಲೆ ಒಳಗೆ ಜ್ಞಾನ ಇದೆ, ವಿಜ್ಞಾನ ಇದೆ. ಹೌದಾ ಮಕ್ಕಳೇ? ಅಂದರೆ ನಾಲೆಡ್ಜ್ ಇದೆ, ಮತ್ತು ಸೈನ್ಸ್ ಬಗ್ಗೆ ಗೊತ್ತಿದೆ, ಮತ್ತು ಆಲೋಕ ಮೀನ್ಸ್ ಪ್ರಕಾಶ್, ಬೆಳಕು ಅಂತ ಹೇಳ್ತೀನಿ ನಾನು. ಹೌದಾ? ಅಂದರೆ ಮನುಷ್ಯ ಸಾಕಷ್ಟು ಬುದ್ಧಿವಂತ, ಸಾಕಷ್ಟು ಜ್ಞಾನ ವಿಜ್ಞಾನ ಆತನಿಗೆ ತಿಳಿದಿದೆ, ಆತ ಕಲ್ತ್ಕೊಂಡಿದ್ದಾನೆ, ಅರ್ಥ ಮಾಡ್ಕೊಂಡಿದ್ದಾನೆ. ಮನುಷ್ಯನಲ್ಲಿ ಬುದ್ಧಿಶಕ್ತಿ ಇದೆ, ಜ್ಞಾನ ಇದೆ, ವಿಜ್ಞಾನ ಇದೆ. ಹೌದಾ? ಹಾಗೆ ವ್ಯೋಮ ಸೆ ಪಾತಾಳ ತಕ್ ಸಬ್ ಕುಚ್ ಹೈ ಇಸೆ ಜ್ಞೇಯ. ವ್ಯೋಮ ಸೆ ಪಾತಾಳ, ವ್ಯೋಮ ಮೀನ್ಸ್ ಆಕಾಶ, ಆಕಾಶದಿಂದ ಹಿಡಿದು ಪಾತಾಳ ಮೀನ್ಸ್ ಭೂಮಿಯ ಕೆಳಭಾಗ, ಪಾತಾಳ. ಆಕಾಶದಿಂದ ಅಪ್ ಟು ಪಾತಾಳ ಎಲ್ಲ ಕೂಡ ವ್ಯೋಮಸೆ ಪಾತಾಳ ತಕ್ ಅಪ್ ಟು ಇಯರ್. ಅಂದರೆ ಆಕಾಶದಿಂದ ಪಾತಾಳ ತನಕ ಸಬ್ ಕುಚ್ ಇಸೆ ಹೈ ಜ್ಞೇಯ. ಜ್ಞೇಯ ಮೀನ್ಸ್ ಜ್ಞಾನ. ಎಲ್ಲದರ ಜ್ಞಾನ ಪರಿಜ್ಞಾನ ಇವತ್ತು ಮನುಷ್ಯನಿಗಿದೆ. ಪಾತಾಳದಿಂದ ಆಕಾಶ ತನಕ ಎಲ್ಲೆಲ್ಲಿ ಏನೇನಾಗ್ತಾ ಇದೆ, ಭೂಮಿಯ ಒಳಭಾಗದಲ್ಲಿ ಏನಿದೆ, ಮತ್ತು ಆಕಾಶದಲ್ಲಿ ಏನೆಲ್ಲ ಇದೆ ಅಂತಕ್ಕಂಥ ಸಂಪೂರ್ಣ ಜ್ಞಾನ ಇವತ್ತು ಮನುಷ್ಯನಿಗಿದೆ. ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ, ತನ್ನ ಆವಿಷ್ಕಾರದಿಂದ ಭೂಮಿಯ ಕೆಳಭಾಗದಲ್ಲಿರ್ತಕ್ಕಂಥ ಅಂತರ್ಜಲವನ್ನು ಇವತ್ತು ನಾವು ಸಾವಿರಾರು ಅಡಿ ಇರ್ತಕ್ಕಂಥ ಕೆಳಗಿರ್ತಕ್ಕಂಥ ಅಂತರ್ಜಲವನ್ನು ಬೋರ್ವೆಲ್ ಮುಖಾಂತರ ಬೋರ್ವೆಲ್ ಕೊರೆಸಿ ಇವತ್ತು ಅಂತರ್ಜಲವನ್ನು ಮೇಲೆ ತರಿಸ್ಕೊಂಡು ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ಇವತ್ತು ನಾವು ಬಳಸ್ಕೊತಾ ಇದ್ದೀವಿ.
ಪಾತಾಳದಲ್ಲಿ ಏನೇನಿದೆ ಎಲ್ಲ ಜ್ಞಾನ ಇವತ್ತು ಮನುಷ್ಯನಿಗಿದೆ. ಪಾತಾಳದಿಂದ ಆಕಾಶ ತನಕ ಕಂಪ್ಲೀಟ್. ಇವತ್ತು ನಾವು ಸ್ಪೇಸ್ ಬಗ್ಗೆ ಸ್ಟಡಿ ಮಾಡಿದ್ದೀವಿ, ಹೌದಾ? ಆಸ್ಟ್ರಾನಮಿ ಅಂತ ಕರಿತೀವಿ ನಾವು, ಆಕಾಶಕಾಯಗಳು ಸ್ಪೇಸಲ್ಲಿ, ಹೌದಾ? ಕಂಪ್ಲೀಟ್ ಮಾಹಿತಿ ಆವಿಷ್ಕಾರ ಮನುಷ್ಯನಿಗಿದೆ. ಇವತ್ತು ನಾವು ಚಂದ್ರಗ್ರಹದ ಮೇಲೆ ಕೂಡ ಇವತ್ತು ನಾವು ಹೋಗಿ ಬರ್ತಾ ಇದ್ದೀವಿ, ಹೌದಾ? ಇಷ್ಟೆಲ್ಲ ಜ್ಞಾನ ಇರತಕ್ಕಂಥ ಮನುಷ್ಯ, ಬುದ್ಧಿ ಇರತಕ್ಕಂಥ ಮನುಷ್ಯ, ಅದಕ್ಕೆ ಹೇಳ್ತಾರೆ ಮನುಷ್ಯನಿಗೆ ಪಾತಾಳದಿಂದ ಆಕಾಶ ತನಕ ಎಲ್ಲದರ ಜ್ಞಾನ, ವಿವೇಚನೆ, ಬುದ್ಧಿ ಮನುಷ್ಯನಿಗಿದೆ. ಆತನಿಗೆಲ್ಲ ಗೊತ್ತಿದೆ, ಪಾತಾಳದಲ್ಲಿ ಏನಿದೆ, ಆಕಾಶದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಆವಿಷ್ಕಾರ ಮಾಡಿ ಇಷ್ಟೆಲ್ಲ ಜ್ಞಾನವನ್ನು ಮನುಷ್ಯ ಇವತ್ತು ಪಡ್ಕೊಂಡಿದ್ದಾನೆ. ಎಸ್, ಆದರೆ ಬಟ್ ಮನುಷ್ಯ ಅಂದರೆ ಪಾತಾಳದಿಂದ ಆಕಾಶ ತನಕ ರಿಸರ್ಚ್ ಮಾಡಿ, ಅನ್ವೇಷಣೆ ಮಾಡಿ, ಆವಿಷ್ಕಾರ ಮಾಡಿ ಬುದ್ಧಿಯನ್ನು ಗಳಿಸೋದು ಒಂದೇ ಮನುಷ್ಯನ ಶ್ರೇಯಸ್ಸಲ್ಲ. ನಾ ಯಹ ಪರಿಚಯ ಮನುಜಖ. ಆದರೆ ಮನುಷ್ಯನ ಪರಿಚಯ ಇದೆಲ್ಲ. ಒಬ್ಬ ಮನುಷ್ಯ ಅಂದರೆ ಸೈಂಟಿಸ್ಟ್ ಆಗಿ ಆಕಾಶದಿಂದ ಪಾತಾಳ ತನಕ ನಾನು ಸ್ಟಡಿ ಮಾಡಿದ್ದೀನಿ, ರಿಸರ್ಚ್ ಮಾಡಿದ್ದೀನಿ, ಆವಿಷ್ಕಾರ ಮಾಡಿದ್ದೀನಿ, ನಾನೊಬ್ಬ ದೊಡ್ಡ ಸೈಂಟಿಸ್ಟ್ ಅಂತ ಹೇಳ್ಕೊಳ್ಳೋದು ಮನುಷ್ಯನ ಪರಿಚಯ ಆಗೋದಿಲ್ಲ. ಯಹ ನಾ ಮನುಜಕ ಶ್ರೇಯ, ಇದು ಮನುಷ್ಯನ ಶ್ರೇಯಸ್ಸು ಕೂಡ ಅಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕವಿ ಹೇಳ್ತಾರೆ. ಮಕ್ಕಳೇ, ಮನುಷ್ಯನ ಶ್ರೇಯಸ್ಸು ತಾನೇನು ಅಚೀವ್ ಮಾಡಿದ್ದೇನೆ, ತಾನೇನು ಬುದ್ಧಿಯನ್ನು ಗಳಿಸ್ಕೊಂಡಿದ್ದೀನಿ, ನನಗೆಷ್ಟು ವಿಜ್ಞಾನದ ಬಗ್ಗೆ ಮಾಹಿತಿ ಇದೆ, ನಾನೆಷ್ಟು ಬುದ್ಧಿವಂತ, ನಾನೆಷ್ಟು ಶ್ರೀಮಂತ, ನಾನೆಷ್ಟು ಹಣವಂತ, ನಾನೆಷ್ಟು ಜ್ಞಾನಿ ಅಂತಕ್ಕಂಥದ್ದು ಮನುಷ್ಯನ ಶ್ರೇಯಸ್ಸು ಅಲ್ವೇ ಅಲ್ಲ. ಹೌದಾ ಮಕ್ಕಳೇ? ಮನುಷ್ಯನ ನಿಜವಾದ ಶ್ರೇಯಸ್ಸು ಏನು ಗೊತ್ತಾ? ಚಿಲ್ಡ್ರನ್ಸ್ ಮುಂದೆ ಹೇಳ್ತಾರೆ, ಶ್ರೇಯ ಉಸ್ಕ ಬುದ್ಧಿ ಪ ಚೈತನ್ಯ ಹುರ್ಕಿ ಜೀತ್. ಚಿಲ್ಡ್ರನ್ಸ್, ಮನುಷ್ಯನ ಶ್ರೇಯಸ್ಸು ಯಾವ್ದು ಗೊತ್ತಾ? ಬುದ್ಧಿ ಪ ಚೈತನ್ಯ ಹುರ್ಕಿ ಜೀತ್. ಮನುಷ್ಯ ಚೈತನ್ಯ ಮೀನ್ಸ್ ಶಕ್ತಿ, ಉರ್ ಮೀನ್ಸ್ ಉದಯ, ಅಂದರೆ ತನ್ನ ಹೊಟ್ಟೆಯನ್ನು ತುಂಬಿಸ್ಕೋಬೇಕು ಅಂತ ಹೇಳಿಬಿಟ್ಟು ಇನ್ನೊಬ್ಬನಿಗೆ ಮೋಸ ಮಾಡಿ, ದ್ರೋಹ ಮಾಡಿ, ವಂಚನೆ ಮಾಡಿ, ಪ್ರಕೃತಿ ನಾಶ ಮಾಡಿ ತನ್ನ ಯಶಸ್ಸನ್ನು ಗಳಿಸೋದು ಮನುಷ್ಯನ ಶ್ರೇಯಸ್ಸು ಅಲ್ವೇ ಇಲ್ಲ. ಮನುಷ್ಯ ಯಾವಾಗಲೂ ಕೂಡ ಉರ್ಕಿ ಜೀತ್, ತನ್ನ ಉದರವನ್ನು ತನ್ನ ಮನಸ್ಸಿನ ಶಕ್ತಿಯಿಂದ ಗೆಲ್ಲಬೇಕು. ತನ್ನ ಸ್ವಾರ್ಥಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಕ್ಕಂಥ ಸ್ಥಿತಿಗೆ ಮನುಷ್ಯ ಹೋಗಬಾರ್ದು. ತನ್ನ ಬುದ್ಧಿಯನ್ನು, ತನ್ನ ಶಕ್ತಿಯನ್ನು ತನ್ನ ಕಂಟ್ರೋಲ್ನಲ್ಲಿ ಮನುಷ್ಯ ಇಟ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ ಬುದ್ಧಿ ಪ ಚೈತನ್ಯ ಹುರ್ಕಿ ಜೀತ್. ಯಾವ ಮನುಷ್ಯ ತನ್ನ ಹಸಿವಿನ ಮೇಲೆ, ತನ್ನ ಹೊಟ್ಟೆಯ ಮೇಲೆ, ತನ್ನ ಆತ್ಮದ ಮೇಲೆ, ತನ್ನ ಮನಸ್ಸಿನ ಮೇಲೆ ಶಕ್ತಿಯನ್ನು ನಿಗ್ರಹ ಮಾಡ್ತಾನೆ, ತನ್ನ ಕಂಟ್ರೋಲ್ ಇಟ್ಕೊಳ್ತಾನೆ, ಅಂಥ ಮನುಷ್ಯ ಶ್ರೇಷ್ಠ ಮನುಷ್ಯ ಆಗ್ತಾನೆ. ಹೌದಾ ಮಕ್ಕಳೇ? ತನ್ನ ಸ್ವಾರ್ಥಕ್ಕೋಸ್ಕರ ತಾನು ತಿಂತಕ್ಕಂಥ ಎರಡು ತುತ್ತು ಅನ್ನಕ್ಕೋಸ್ಕರ ಇನ್ನೊಬ್ಬರಿಗೆ ವಂಚನೆ ಮಾಡಿ, ಪ್ರಕೃತಿ ನಾಶ ಮಾಡಿ ನಾನು ಶ್ರೇಷ್ಠ ಮನುಷ್ಯ ಅಂತ ಹೇಳ್ಕೊಳ್ಳೋದು ನಿಜವಾದ ಶ್ರೇಷ್ಠ ವ್ಯಕ್ತಿ ಅಲ್ಲ. ಆತ ತನ್ನ ಬುದ್ಧಿಶಕ್ತಿಯಿಂದ ತನ್ನ ಉದರವನ್ನು, ತನ್ನ ಹೊಟ್ಟೆಯನ್ನು, ತನ್ನ ಆತ್ಮವನ್ನು ಕಂಟ್ರೋಲ್ ಮಾಡಿ ನಿಗ್ರಹಿಸೋ ಶಕ್ತಿ ಇರಬೇಕು ಮನುಷ್ಯನಿಗೆ. ಅವನು ನಿಜವಾದ ಮನುಷ್ಯ ಆಗ್ತಾನೆ. श्रेय है मानव की असीमित मानवों से प्रीत. सी चिल्ड्रन, वेरी इंपॉर्टेंट पॉइंट. ಮನುಷ್ಯನ ಶ್ರೇಯಸ್ಸು ಯಾವುದು ಗೊತ್ತಾ? ಶ್ರೇಯ ಮಾನವಕಿ ಅಂದರೆ ಮಾನವನ ಶ್ರೇಯಸ್ಸು ಯಾವುದಪ್ಪ ಅಂದರೆ ಅಸೀಮಿತ ಮಾನವೋನ್ಸೆ ಪ್ರೀತ. ಅಸೀಮಿತ ಮೀನ್ಸ್ ಅನ್ಕೌಂಟಬಲ್. ಓಕೆ ಚಿಲ್ಡ್ರನ್ಸ್, ಅನ್ಕೌಂಟಬಲ್. ಅನ್ಕೌಂಟಬಲ್ ಮೀನ್ಸ್ ಅಸಂಖ್ಯ ಜನಗಳ, ಅಸಂಖ್ಯ ಮೀನ್ಸ್ ಕೌಂಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಜನಗಳ ಜೊತೆಗೆ ಮಾನವೋನ್ಸೆ ಪ್ರೀತ, ಅಸಂಖ್ಯ ಮನುಷ್ಯರ ಜೊತೆ ಯಾರು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೋತಾನೆ, ಯಾರು ಅಸಂಖ್ಯ ಜನರೊಟ್ಟಿಗೆ ಮಿಂಗಲಾಗ್ತಾರೆ, ಬೆರೀತಾರೆ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ, ಅವ್ರಿಗೆ ಸಹಾಯ ಮಾಡ್ತಾರೆ, ಯಾರು ಅಸಂಖ್ಯ ಮನುಷ್ಯರ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಳ್ತಾರೆ, ಅದು ಮನುಷ್ಯನ ನಿಜವಾದ ಶ್ರೇಯಸ್ಸು. ಅರ್ಥ ಆಯ್ತಾ ಮಕ್ಕಳೇ? ಅರ್ಥ ಆಯ್ತಲ್ವಾ? ಎಸ್. ಸಿ, ಮಾನವ ಕಿ ಶ್ರೇಯ ಯಹ ಹೈ,
ಮನುಷ್ಯನ ಶ್ರೇಯಸ್ಸು ಯಾವುದಪ್ಪ ಅಂದರೆ ಅಸೀಮಿತ ಮಾನವಂಶ ಪ್ರೀತ. ಅಸೀಮಿತ ಮೀನ್ಸ್ ಅಸಂಖ್ಯ, ಅನ್ಕೌಂಟಬಲ್, ಅಂದರೆ ಕೌಂಟ್ ಮಾಡಲಿಕ್ಕೆ ಸಾಧ್ಯನೇ ಇರಬಾರ್ದು. ಅಷ್ಟು ಮನುಷ್ಯರ ಜೊತೆ ಪ್ರೀತಿ ವಿಶ್ವಾಸವನ್ನು ಮನುಷ್ಯ ಸಂಪಾದನೆ ಮಾಡಬೇಕು, ಉಳಿಸ್ಕೋಬೇಕು. ಅಸೀಮಿತ ಮಾನವಂಶ ಪ್ರೀತಿ, ಅಸಂಖ್ಯ ಮನುಷ್ಯರ ಜೊತೆ ಪ್ರೀತಿ ವಿಶ್ವಾಸವನ್ನು ಯಾರು ಉಳಿಸ್ಕೋತಾರೆ ಅದೇ ಮನುಷ್ಯನ ಶ್ರೇಯಸ್ಸು. ಏಕ ನರಸೆ ದೂಸರೆಗೆ ಬೀಚ್ ಕ ವ್ಯವಧಾನ್. ಸಿ ಚಿಲ್ಡ್ರನ್ಸ್, ಒಬ್ಬ ಮನುಷ್ಯ, ಏಕ ನರ ಮೀನ್ಸ್ ಒಬ್ಬ ಮನುಷ್ಯ, ದೂಸರೇ ಮಾನವಕ್ಕೆ ಬೀಚ್ ಇನ್ನೊಬ್ಬ ಮನುಷ್ಯನ ಮಧ್ಯೆ ಇರ್ತಕ್ಕಂಥ ವ್ಯವಧಾನ. ವ್ಯವಧಾನ ಮೀನ್ಸ್ ಅಂದರೆ ಅಂತರವನ್ನು, ಅಂತರ ಮೀನ್ಸ್ ಡಿಫ್ರೆನ್ಸನ್ನು, ಈಗೋನೆಸ್ಸನ್ನು ಯಾರು ದೂರ ಮಾಡ್ತಾನೆ. ಒಬ್ಬ ಮನುಷ್ಯ ಸ್ವಾರ್ಥತೆಯನ್ನು, ಅಹಮ್ಮನ್ನು, ದುರಹಂಕಾರವನ್ನು ಬಿಟ್ಟು ಯಾರು ನನ್ನ ಹಾಗೆ ಎಲ್ಲರೂ ಕೂಡ ಮನುಷ್ಯರೇ, ನನ್ನ ಹಾಗೆ ಎಲ್ಲರೂ ಜೀವಿಗಳೇ ಅಂತ ಹೇಳ್ಬಿಟ್ಟು ಎಲ್ಲರ ಜೊತೆ ಯಾರು ಒಂದು ಪ್ರೀತಿ ವಿಶ್ವಾಸದಿಂದ ಏಕ ನರಸೆ ದೂಸರೆ ನರಕ್ಕೆ ಬೀಚ್ ಕ ವ್ಯವಧಾನ್ ತೋಡದೆ ಮೀನ್ಸ್ ಈ ಮನುಷ್ಯನ ಮಧ್ಯೆ ಇರತಕ್ಕಂಥ ಒಂದು ಅಂತರವನ್ನು ಕಟ್ ಮಾಡಿ ನಾವೆಲ್ಲ ಒಂದೇ. ಅವನು ಬಡವ ಆಗಲಿ ಶ್ರೀಮಂತ ಆಗಲಿ, ಹೌದಾ, ಉಚ್ಚ ಜಾತಿ ಆಗಲಿ ನೀಚ ಜಾತಿ ಆಗಲಿ, ಅವನು ಶ್ರೀಮಂತ ಆಗಲಿ ಅಥವಾ ಬಡವ ಆಗಿರಲಿ, ಹೌದಾ, ಅವನು ಯಾವುದೇ ಜಾತಿ ಆಗಲಿ ಯಾವುದೇ ಧರ್ಮ ಆಗಲಿ, ಇಲ್ಲಿ ಯಾವ ಜಾತಿ ಧರ್ಮಗಳ ಯಾವ ಭೇದ ಭಾವನೂ ನಮಗಿರಬಾರ್ದು. ಮನುಷ್ಯನ ಮಧ್ಯೆ ಯಾವುದೇ ಅಂತರ ಡಿಫ್ರೆನ್ಸ್ ಇರಬಾರ್ದು. ಈ ಡಿಫ್ರೆನ್ಸನ್ನು ಯಾರು ಕಟ್ ಮಾಡ್ತಾರೆ, ಹೌದಾ, ಸಿ ತೋಡದೆ ಜೋ ಬಸ್ ವಹಿ ಜ್ಞಾನಿ, ಅವನೇ ನಿಜವಾದ ಜ್ಞಾನಿ. ಯಾವ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆ ಇರ್ತಕ್ಕಂಥ ಒಂದು ಅಂತರವನ್ನು ಡಿಫ್ರೆನ್ಸನ್ನು ಕಟ್ ಮಾಡಿ ಯಾರು ಯಾರ ಜೊತೆ ಒಟ್ಟಿಗೆ ಒಗ್ಗಟ್ಟಾಗಿ ಪ್ರೀತಿ ವಿಶ್ವಾಸದಿಂದ, ಹೌದಾ, ಹೆಲ್ಪ್ ಮಾಡ್ತಾನೆ, ಕೋಪರೇಟ್ ಮಾಡ್ತಾನೆ, ಸಹಾಯ ಮಾಡ್ತಾನೆ, ಮನುಷ್ಯತ್ವ ಇಟ್ಕೊಳ್ತಾನೆ, ಅವನೇ ನಿಜವಾದ ಜ್ಞಾನಿ. ವಹಿ ವಿದ್ವಾನ್, ಅವನೇ ನಿಜವಾದ ವಿದ್ವಾಂಸ. ಅವ್ರು ವಹಿ ಮಾನವಿ, ಅವನೇ ನಿಜವಾದ ಮನುಷ್ಯ ಕೂಡ ಅವನೇ ಅಂತ ಹೇಳ್ಬಿಟ್ಟು ಇಲ್ಲಿ ಕವಿ ಹೇಳ್ತಾರೆ. ಅರ್ಥ ಆಯ್ತಾ ಮಕ್ಕಳ? ಹಾಗಾದರೆ ಮನುಷ್ಯನ ಶ್ರೇಯಸ್ ಏನು ಹೇಳಿ? ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮಧ್ಯೆ ಇರ್ತಕ್ಕಂಥ ಅಂತರವನ್ನು ದೂರ ಮಾಡಬೇಕು. ಇಲ್ಲಿ ಯಾವುದೇ ಜಾತಿ ಧರ್ಮ ಮೇಲು ಕೀಳು, ಹೌದಾ, ಮತ್ತು ಬಡವ ಶ್ರೀಮಂತ ಬಲ್ಲಿದ ಅಂತಕ್ಕಂಥ ಭೇದ ಭಾವ ಇರಬಾರ್ದು, ಯಾವುದೇ ಡಿಫ್ರೆನ್ಸ್ ಇರಬಾರ್ದು. ಎಲ್ಲ ಮನುಷ್ಯರು ಒಂದೇ. ಮನುಷ್ಯರ ಮಧ್ಯೆ ಅಂತರ ವ್ಯತ್ಯಾಸಗಳು ಇರಬಾರ್ದು. ಯಾರು ಅದನ್ನು ದೂರ ಮಾಡ್ತಾರೆ ಅವನೇ ನಿಜವಾದ ಜ್ಞಾನಿ, ನಿಜವಾದ ವಿದ್ವಾನ, ನಿಜವಾದ ಮನುಷ್ಯ ಅಂತ ಹೇಳಿಬಿಟ್ಟು ಇಲ್ಲಿ ಕವಿ ಈ ಪದ್ಯದ ಮುಖಾಂತರ, ಈ ಕವಿತೆ ಮುಖಾಂತರ ನಿಮಗೆ ಈ ಸಂದೇಶವನ್ನು ಅವರು ಕೊಡಲಿಕ್ಕೆ ಇಷ್ಟಪಡ್ತಾರೆ. ಅರ್ಥ ಆಯ್ತಾ ಮಕ್ಕಳೇ? ಮನುಷ್ಯನ ಶ್ರೇಯಸ್ಸು ಯಾವುದು ಮನುಷ್ಯನ ಶ್ರೇಯಸ್ಸು? ಅಸಂಖ್ಯ ಮನುಷ್ಯರ ಜೊತೆ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೋಬೇಕು. ಹಾಗೆ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನಿಗೆ ಸಹಾಯ ಮಾಡಬೇಕು. ಅವ್ರ ಮಧ್ಯೆ ಯಾವುದೇ ಅಂತರ ಇರಬಾರ್ದು, ಡಿಫ್ರೆನ್ಸ್ ಇರಬಾರ್ದು, ಭೇದ ಭಾವ ಇರಬಾರ್ದು, ಹೌದಾ, ಎಲ್ಲವನ್ನು ದೂರ ಮಾಡಿ ಎಲ್ಲರೂ ಕೂಡ ನನ್ನ ಸಹೋದರ ಸಹೋದರಿಯರು ಅಂತಕ್ಕಂಥ ಬಾಂಧವ್ಯವನ್ನು, ಸ್ನೇಹವನ್ನು, ಪ್ರೀತಿಯನ್ನು, ವಿಶ್ವಾಸವನ್ನು, ಮನುಷ್ಯತ್ವವನ್ನು ಯಾರು ಮನುಷ್ಯ ಇಟ್ಕೋತಾರೆ ಅವನೇ ನಿಜವಾದ ಮನುಷ್ಯ, ಅವನೇ ನಿಜವಾದ ಜ್ಞಾನಿ, ಅವನೇ ನಿಜವಾದ ವಿದ್ವಾನ್ ಅಂತ ಹೇಳ್ಬಿಟ್ಟು ಈ ಕವಿತೆಯ ಮುಖಾಂತರ ಈ ಸಂದೇಶವನ್ನು ತಮಗೆ ಕೊಡೋದಕ್ಕೆ ಇಚ್ಛೆ ಪಡ್ತಾರೆ. ಇಸ್ ಕವಿತಾಕ್ಕೆ ಕವಿ ರಾಮಧಾರಿ ಸಿಂಗ್ ದಿನಕರ್ಜಿ. ಅರ್ಥ ಆಯ್ತಾ ಮಕ್ಕಳೇ? ಇನ್ಮೇಲೆ ನೀವು ನೆನ್ಪಿಟ್ಕೋಬೇಕು, ನೀವು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿ, ಹೌದಾ, ಎಷ್ಟೇ ದೊಡ್ಡ ಎಜುಕೇಷನ್ ವಿದ್ಯಾರ್ಜನೆ ಜ್ಞಾನಾರ್ಜನೆ ಮಾಡ್ಕೊಳ್ಳಿ, ಆದರೆ ಮನುಷ್ಯತ್ವ ಮಾತ್ರ ನೀವು ಬಿಡಬಾರ್ದು. ಅರ್ಥ ಆಯ್ತಾ ಮಕ್ಕಳೇ? ನೀವು ದೊಡ್ಡ IAS KS ಡಾಕ್ಟರ್ಸ್ ಆಗಿದ್ರು ಕೂಡ ಮನುಷ್ಯರ ಮಧ್ಯೆ ಪ್ರೀತಿ ವಿಶ್ವಾಸವನ್ನು, ಮನುಷ್ಯತ್ವವನ್ನು, ಪರಸ್ಪರ ಸಹಕಾರವನ್ನು, ಸ್ನೇಹವನ್ನು ಉಳಿಸ್ಕೋಬೇಕು. ಇದು ನಿಮ್ಮ ಶ್ರೇಯಸ್ಸು. ನಾನು ಡಾಕ್ಟರ್ ಆಗಿದ್ದೀನಿ, ನಾನು ಯಾರ ಜೊತೆ ಮಾತಾಡಬಾರ್ದು, ನನ್ನ ಲೆವೆಲ್ಗೆ ಯಾರೂ ಇಲ್ಲ, ಇಲ್ಲೆಲ್ಲ ಇರ್ತಕ್ಕಂಥ ಬಡವರು ನನಗಿನ್ನ ಕೀಳು ಜನ ಅಂತ ಯಾವತ್ತೂ ನಾವು ಜಂಬ ಆಗಲಿ ಈಗೋನೆಸ್ ಆಗಲಿ ಪಡ್ಕೋಬಾರ್ದು. ಯಾಕಂದರೆ ಅದು ಮನುಷ್ಯನ ಶ್ರೇಯಸ್ಸು ಅಲ್ಲವೇ ಅಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಯಾವ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆ ಪ್ರೀತಿ ವಿಶ್ವಾಸದಿಂದ ಅವನ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ, ಪರಸ್ಪರ ಸಹಾಯ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ,
ಅವನೇ ನಿಜವಾದ ಮನುಷ್ಯ, ನಿಜವಾದ ಜ್ಞಾನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕವಿ ಈ ಸಂದೇಶವನ್ನು ನಿಮಗೆ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ ಮಕ್ಕಳ? ಇಲ್ಲಿ ಪೊಯಮ್ ಮುಗಿದಿದೆ. ಸೊ ಈ ಚಾಪ್ಟರ್ ನೋಟ್ಸ್ ಕೂಡ ನಾನು ಕಳಿಸ್ಕೊಡ್ತೀನಿ PDF ಮಾಡಿ. ಓಕೆ ಚಿಲ್ಡ್ರನ್ಸ್, PDF ಕಳಿಸ್ತೀನಿ. ಸೊ ಇವತ್ತೇ ಕ್ಲಾಸ್ ವರ್ಕನ್ನು ಕಂಪ್ಲೀಟ್ ಮಾಡಿರಬೇಕು. ಓಕೆ, ಎನಿ ಡೌಟ್ಸ್? ನೋ? ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.